ಹೇಳ್ತೀವಿ, ಜನರಿಗೆ ಏನು ಅನುಕೂಲ ಆಗ್ತಾ ಇತ್ತು ಇವನ್ನೆಲ್ಲ ತಿಳಿಸ್ತೀವಿ ಅಂತೇಳಿ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಚರ್ಚೆ ಮಾಡಲಿ ಈಗ ಅವ್ರ ಕಾಲದಲ್ಲಿ ಏನೇನಾಗಿದೆ ಅಂತ. ಈಗ ನರೇಗಾ ಮನ್ರೇಗಾಲಿ ಒಂದೊಂದು ಪಂಚಾಯತಿಯಲ್ಲಿ ತೀರ್ಮಾನ ಮಾಡ್ಬೋದಾಯ್ತು, ವೈಯಕ್ತಿಕವಾಗಿ ತೀರ್ಮಾನ ಆಯಿತು. ಅವರು ಹೇಳಿ ಈಗ ಎಷ್ಟು ದಲಿತ ಕಟ್ಟಿಗೆ ಕೊಟ್ಟಿರ್ಬೋದು, ಎಷ್ಟು ಜಮೀನು ಮಟ್ಟ ಮಾಡ್ಬೋದು, ಯಾರ ಜಮೀನು ಮಟ್ಟ ಮಾಡ್ಬೋದು. ಅವರ ಸರ್ಕಾರದಲ್ಲೇ ಬಿಜೆಪಿ ಗೌರ್ಮೆಂಟ್ಗಳೇ ಇದನ್ನ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಇವೆಲ್ಲ ನಾವು ಬಿಚ್ಚಿಡಕ್ಕೆ ನಾವೆಲ್ಲ ದಾಖಲೆಗಳು ಮಡಿಕೊಂಡು ಕೂತಿದ್ದೀವಿ. ಸೊ ಚರ್ಚೆ ಮಾಡಿ ಅವರು ಮಾಡಲಿ, ನಾವು ಮಾಡೋಣ. ಸೊ ಅದು ಬಿಟ್ಬಿಟ್ಟು ಡೈವರ್ಟ್ ಮಾಡೋಕ್ಕೆ ಲಾಸ್ಟ್ ಡೇ ಇದೊಂದು ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ. ಇಶ್ಯೂನೇ ಇಲ್ಲ. ನೇರವಾಗಿ ಯಾವ ತನಿಖೆ ಬೇಕಾದ್ರೂ ಕೊಡ್ಲಿ, ಯಾವ ತನಿಖೆ ಬೇಕಾದ್ರೂ ಆರ್ಡರ್ ಮಾಡಲಿ. ಅರ್ಥ ಆಯ್ತಾ? ಹಿಂದೆ ಹೇಳಿದ್ರಲ್ಲ, ಈಗ ಪೊಲೀಸ್ ಕ್ಯಾಂಪ್ದು ಅವರೇ ಹೇಳಿದ್ರಲ್ಲ, ಪೊಲೀಸ್ ಕ್ಯಾಂಪ್ ಯಾರು ಮಂತ್ರಿ ರಾಜೀನಾಮೆ ಕೊಟ್ಟಿದ್ರು? ಈಗ ಅವರೇ ಆಫೀಸರ್ ಒಪ್ಕೊಂಡಿದ್ರು, ಸ್ಕ್ಯಾಮ್ ಆಗಿದೆ ಅಂತ ಒಪ್ಕೊಂಡಿದ್ರು, ಜೈಲು ಕಳಿಸಿದ್ರು. ADGP ಪಾಪ ಹೋದ ಜೈಲಿಗೆ, ಈಗೇನೋ ಬಂದವನು ಅಂತ. ಸೊ ಹಂಗೆ ಇದೆಲ್ಲ ಬರೀ ಏನೋ ಒಬ್ಬ ದಲಿತನ ತೊಂದರೆ ಮಾಡಬೇಕು ಅಂತೇಳಿ ಇವತ್ತು ಮಾಡ್ತಾ ಇದ್ದಾರೆ. ಮೆಟ್ರೋ ನಮ್ಮ ಕೈಲಿಲ್ಲಪ್ಪ, ಅದ್ರ ಕಮಿಟಿ ಇದೆ, ಕಮಿಟಿಯವ್ರು ಏನು ತೀರ್ಮಾನ ಮಾಡ್ತಾರೋ ಅವ್ರು ಮಾಡ್ಕೊಳ್ತಾರೆ.